ಕಷ್ಟ ಆಗುತ್ತೆ ಅಂದ್ರೆ ಏನು ಮಾಡೋಂಗಿಲ್ಲ ಮೇಡಮ್. ಗೌರ್ಮೆಂಟೇ ಪೂರ ತಳಹದಿ ಪೂರ ಪಾತಾಳ ಬಿದ್ದೋಯ್ತು. ಇನ್ನಂಥದ್ರಲ್ಲಿ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಅಂತಂದು ಎಲ್ಲ ಊರನ್ನು ನಮ್ಮ ಮೇಲೆ ಹಾಕ್ತಾರೆ. ಈಗ ಎಲ್ಲದಕ್ಕೂ ನಾವೇ ಮಧ್ಯಮ ವರ್ಗದರೆ ನಾವು ಎಲ್ಲನೂ ತಲೆ ಮೇಲೆ ಹಾಕ್ಕೊಂಡು ಕಟ್ಕೊ ಹೋಗ್ಲೇಬೇಕಾಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ ಅವಕ್ಕೆಲ್ಲ. ಹೌದು ಮೇಡಮ್, ಪಕ್ಕ ಗ್ಯಾರಂಟಿ ಇದೆ ಅಂತೂ ಸತ್ಯ. ಲೇಡೀಸಿಗೆ ಫ್ರೀ ಕೊಟ್ಟು ಎಲ್ಲನೂ ಈಗ ಎಣ್ಣೆ ಕಾಳೆ ಆಗಲಿ ದವಸ ಧಾನ್ಯಗಳಾಗಲಿ ಎಲ್ಲ ರೇಟು ಜಾಸ್ತಿ ಮಾಡ್ತಾವ್ರಿ. ಆದರೆ ಅದರಿಂದಾಗಿ ರೈತರುಗಳಿಗೇನು ಉಪಯೋಗ ಇಲ್ಲ. ರೈತರುಗಳು ಏನೇ ಬೆಳೆದ್ರು ಏನೇ ಮಾಡಿದ್ರು ರೈತರುಗಳಿಗೆ 5 ರೂಪಾಯಿನ ಉಪಯೋಗ ಆಗ್ತಿಲ್ಲ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಮತ್ತೊಂದು ಕಡೆ ಗಂಡು ಮಕ್ಕಳಿಂದ ತಗೊಳ್ತಾ ಇದ್ದಾರೆ. ಖಂಡಿತ ಇದು ನಿಮಗೆ ಒಪ್ಪಿಗೆ ಇದೆಯಾ? ಖಂಡಿತ ಒಪ್ಪಿಗೆ ಇಲ್ಲ. ಒಂದು ಕಡೆ ಕಿತ್ಕೊಂಡು ಇನ್ನೊಂದು ಕಡೆ ಕೊಡೋ ಥರ ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸರ್ಕಾರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗೋಗುತ್ತೆ. ಈಗ ಯಾಕೆ ಅಂತಂದರೆ 1 to ಡಬಲ್ ರೇಟ್ ಮಾಡಿದ್ರು. ಏನು ಮಾಡಿದ್ದಾರೆ ಸರ್ಕಾರ ಹಾಗಾದರೆ? ಅದನ್ನು ಫಸ್ಟು ಜನಗಳು ಅರ್ಥ ಮಾಡಿಕೊಂಡು ನಮಗೆ ಯಾವ್ದು ಸರಿ ಇದೆ ಯಾವ್ದು ತಪ್ಪು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ದೇಶನೂ ಉದ್ಧಾರ ಆಗುತ್ತೆ, ಎಲ್ಲ ಜನಗಳು ಚೆನ್ನಾಗಿರ್ತಾರೆ. ಮೇಡಮ್, ನಿಮಗೆ ಫ್ರೀ ಕೊಟ್ಟಿದ್ದಾರೆ, ಅದು ಅವಶ್ಯಕತೆ? ನಮಗೆ ಅವಶ್ಯಕತೆನೇ ಇಲ್ಲ, ಬೇಡವೇ ಬೇಡ. ಅದನ್ನು ಬೇಕಾದ್ರೆ ಕಿತ್ಕೊಳ್ಳಿ. ಜನರಲ್ಲಾಗಿ ದಿನಸಿ ಧಾನ್ಯಗಳು ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ. ಈಗ ಮಕ್ಕಳು ಈಗ ಇಲ್ಲಿನವ್ರಿಗೆ ಎಷ್ಟು 1 to ಡಬಲ್ ಚಾರ್ಜು. ಅದೇ ನಮಗೆ ಸೇವ್ ಆಗುತ್ತಾ? 1 ಲೀಟರ್ ಆಯಿಲ್ ನಿಮ್ಮ ಮಗನಿಗೆ ಎಷ್ಟಾಗುತ್ತೆ ಊರಿಗೆ ಹೋಗ್ಬೇಕಾದ್ರೆ? ಈಗ ಗೊತ್ತಿಲ್ಲ. ಈಗ ರೇಟ್ ಜಾಸ್ತಿ ಇರೋದು ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಈಗ ಆಲ್ಮೋಸ್ಟ್ ಈಗೇನಿಲ್ಲ ಅಂದ್ರೂ ಕೊಟ್ಟಿಗೆರಕ್ಕೆ ಒಂದು 100 ರೂಪೀಸ್ ಜಾಸ್ತಿ ಆಗಿರ್ಬೋದೇನು ಲಾಸ್ಟ್ ಟೈಮ್ಗೂ ಈಗ. ಅದರಲ್ಲಿ 1 ಲೀಟರ್ 1/2 ಲೀಟರ್ ಎಣ್ಣೆ ಬರುತ್ತಾ? 2 ಡೇಸ್ಗೆ ಆಯಿಲ್ ಇದು ಬರುತ್ತಾ ಹೇಳಿ? ಅದನ್ನೇನು ಮಾಡಿದ್ದಾರೆ ಸರ್ಕಾರ ಹಾಗಾದರೆ? ಹೆಣ್ಮಕ್ಳಿಗೆ ಮಾತ್ರ ಕಮ್ಮಿ ಅಂತ. ಅದು ಇನ್ನೂ ಎಷ್ಟು ದಿನ ಇರೋದಿಲ್ಲ. ಈ ಮಂತು 6 ಮಂತ್ಸಲ್ಲಿ ಅದು ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟು ಅದು ಕೂಡ ಬ್ಯಾನ್ ಆಗೋಗಿ ನಾರ್ಮಲಾಗಿ ನಾವು ಟಿಕೆಟ್ ಕೊಟ್ಕೊಂಡೆ ಹೋಗೋ ಥರ ಆಗೋಗುತ್ತೆ. ಹಂಗೇನು ಅವಶ್ಯಕತೆ ಇರಲಿಲ್ಲ. ಇಬ್ರಿಗೂ ಸೇಮ್ ಬಸ್ ಚಾರ್ಜ್ ಮಾಡಬೇಕು, ಅವರಿಗೇನು ಅಂತಲ್ಲ, ಇಬ್ರಿಗೂ ಮಾಡ್ಬೇಕಂತ ಅನ್ಕೋತೀನಿ. ನೀವು ಸ್ಟೂಡೆಂಟಾ? ಹಾಂ, ಸ್ಟೂಡೆಂಟ್. ಓಕೆ, ಬಸ್ಸಲ್ಲಿ ಈಗ ರೆಗ್ಯುಲರ್ ಆಗಿ ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ? ಎಷ್ಟು ರಶ್ ಆಗ್ತಾ ಇತ್ತು? ಮೊನ್ನೆ ಆಯ್ತಲ್ಲ ಲಾಸ್ಟ್ ಟೈಮ್. ಈಗ ನಾನು ಇಲ್ಲಿಂದ ನಮ್ಮ ಕೊಳ್ಳೆಗಾಲಕ್ಕೆ ಹೋಗ್ಬೇಕಲೇ 500 ತೊಗೊಂಡೋಗಿರ್ತೀನಿ. ಅಲ್ಲೇ 300 ಮುಗ್ದೋಗ್ಬಿಟ್ಟಿರುತ್ತೆ ಬಸ್ಸಲ್ಲಿ. ಏನು ತಗೊಂಡು 120 ಜನದಲ್ಲಿ 90 ಪೀಪಲೇ ಬರೀ ಗರ್ಲ್ಸೇ ಇದ್ರು, ಮಿಕ್ಕಿದ್ದು ಬರೀ ಬಾಯ್ಸ್ ಇದ್ರು. ಅರ್ಧ ಮುಕ್ಕಾಲು ಜನ ಬರೀ ಗರ್ಲ್ಸೇ ಇರ್ತಾರೆ ಬಸ್ಸಲ್ಲಿ. ಓಕೆ, ನೀವು ಒಂದ್ಸಲ ಊರಿಗೆ ಅಂದ್ರೆ 500 ರೂಪಾಯಿ ತಗೊಂಡ್ರೆ 300 ರೂಪಾಯಿ ಬಸ್ ಚಾರ್ಜ್ಗೆ ಕೊಡಬೇಕು. ಹಾಂ, ಹೌದು. ಹಂಗೆ ನಿಮ್ಮ ಖರ್ಚಿಗೆ ಹಂಗೆ ಇಟ್ಕೊಳ್ಳೋದು. ಯಾವುದು ಸೇವಿಂಗ್ಸ್ ಅನ್ನೋದೇ ಇಲ್ಲ. ಓಕೆ ಸರ್, ಆ ಜನ ಇವಾಗ ನಿನ್ನೆಯಿಂದ ಜಾಸ್ತಿ ಆಗಿದೆ. ಪ್ರಯಾಣಿಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಖುಷಿಯಾಗಿ ಬಸ್ಗಳು ಹತ್ತಾ ಇದ್ದಾರೆ, ಟಿಕೆಟ್ ತೊಗೊಳ್ತಾ ಇದ್ದಾರೆ. ಯಾವ್ದಾದ್ರು ಟಿಕೆಟ್ ಬಗ್ಗೆ ಯಾವ ವಿಷಯನೂ ಕೇಳ್ತಾ ಇಲ್ಲ. ಸರ್, ಏಕಾಏಕಿ ಕೆಲವೊಂದು ಊರುಗಳಿಗೆ 50 ರೂಪಾಯಿ 40 ರೂಪಾಯಿ ಹಿಂಗೆ ಜಾಸ್ತಿ ಆಗಿದೆ. ಅವರು ಕೂಡ ಏನು ಮಾತಾಡ್ತಾ ಇಲ್ವಾ? 10 ವರ್ಷದ ಹಿಂದ್ಗಡೆನೆ ಯಾವುದೇ ರೀತಿಯ ಪ್ರಯಾಣ ಮಾಡಿದ್ದಿಲ್ಲ. ಒಂದೇ ಸಾರಿ ಮಾಡಿದ್ದೇನೆ. ಅವ್ರ ಜನಗಳಿಗೆ ಏನು ತೊಂದರೆ ಇಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಫ್ರೀ ಆಗಿದೆಯಲ್ಲ, ಆ ಹೆಣ್ಮಕ್ಳ ದುಡ್ಡು ಇಲ್ಲಿಗೆ ಹಾಕ್ಯಂತಾರೆ, ಏನು ತೊಂದರೆ ಇಲ್ಲ. ಸರ್, ನಿಮಗೆ ಅಂದರೆ ಸ್ವಲ್ಪ ಚೇಂಜಸ್ಗಳನ್ನ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಅನ್ಸಲಿಲ್ಲ? 10-20 ರೂಪಾಯಿ ಆಗಿರ್ಬೋದು. ಇಲ್ಲ, ನಮಗೆ ಯಾವುದೇ ತೊಂದರೆ ಇಲ್ಲ. ಚೇಂಜ್ಗಳಿಗೆ ತೊಂದರೆ ಇಲ್ಲ. ಸ್ಕ್ಯಾನರ್ ಇದೆ ನಮಗೆ. KSRTCಯಿಂದ ಅನುಮತಿಯಿಂದ ಸ್ಕ್ಯಾನರ್ ಮಾಡಿದ್ದಾರೆ. ಎಲ್ಲ ಅನುಕೂಲ ಇದೆ, ಏನು ತೊಂದರೆ ಇಲ್ಲ. ಪ್ರಯಾಣಿಕರು ಅನುಸರಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾರೆ. ಯಾರನ್ನ ಬಡವ್ರಿಗೆ, ವಯಸ್ಸಾಗಿರೋರ್ಗಂಥವ್ರಿಗೆ ಯಾರನ್ನ ಕೊಟ್ಟರೆ, ಏಜ್ ಆಗಿರೋಂಥವ್ರಿಗೆ ಕೊಟ್ಟರೆ, ಕೈ ಕಾಲು ಇಲ್ದಿರೋರಿಗೆ ಕೊಟ್ಟರೆ ಒಳ್ಳೆಯದು. ಚೆನ್ನಾಗಿರೋರಿಗೆಲ್ಲ ಕೊಟ್ಟರೆ ಪ್ರಯೋಜನ ಏನಿದೆ? ಅಭಿವೃದ್ಧಿ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೇದು. ನಮಗೂ ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಇವ್ರು ಯಾವುದಾದ್ರು ಬೇಕಾಗಿರೋದನ್ನ ಬಿಟ್ಬಿಟ್ಟು ಬೇಡದಿರೋದೆಲ್ಲ ಮಾಡ್ಕೊಂಡು ರಾಜಕೀಯಕ್ಕೋಸ್ಕರ ಪ್ರಯೋಜನ ಇಲ್ಲ ಮೇಡಮ್. ಅವ್ರು ಶಕ್ತಿ ಯೋಜನೆ ಅವ್ರಿಗೇನು ಇಲ್ಲ. ಇವಾಗ ದುಡ್ಡಿಲ್ಲ, ಇನ್ನೇನು ಮಾಡೋ? ಯಾವುದೋ ಒಂದ್ರಲ್ಲಿ ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇರ್ತದೆ, ಇನ್ನೂ ಹೋಗ್ತಾ ಇರ್ತದೆ, ಒಂದೊಂದೊಂದು ಹೋಗ್ತಾ ಇರ್ತದೆ. ಜನಗಳಿಗೆ ಓಟ್ ಹಾಕ್ತಾ ಇರ್ತಾರೆ. ಇಲ್ಲ ಅವಾಗ ದುಡ್ಡು ಓಟ್ ಹಾಕೋವಾಗ ದುಡ್ಡು ಕೊಡ್ತಾರೆ, ಗೆದ್ಕೊಂಬರ್ತಾ ಇರ್ತಾರೆ ಅಷ್ಟೇ. ಜನಗಳಿಗೂ ಅರ್ಥ ಆಗಲ್ಲ. ಅವ್ರಿಗೆ ಆ ಟೈಮ್ಗೆ ದುಡ್ಡು ಕೊಡ್ತಾರೆ, ಒಂದು ಓಟ್ ಮಾರ್ಕೊಂಡ್ಬಿಡ್ತಾರೆ, ದುಡ್ಡು ಹಾಕ್ಬಿಟ್ಟು ಓಟ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಜನಗಳು ಅರ್ಥ ಆಗಲ್ಲ. ಜಾಸ್ತಿ ಆಗ್ತಾ ಇರ್ತದೆ, ಇನ್ನೂ ಹೋಗ್ತಾ ಇರ್ತದೆ ಮುಂದಕ್ಕೆ. ಕಷ್ಟ ಎಲ್ಲರಿಗೂ ಕಷ್ಟ ಆಗುತ್ತೆ. ಇವಾಗ ಅಭಿವೃದ್ಧಿ ಎಲ್ಲ ಇವರೆಲ್ಲ ಒಂದೊಂದೇ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಕಷ್ಟ ಏನು ಗೊತ್ತಾಗುತ್ತೆ. ಒಂದೇ ರೇಟ್ ಕಮ್ಮಿ ಮಾಡ್ಬೋದು, ಎಲ್ಲ ರೇಟ್ ಜಾಸ್ತಿ ಹೋಗ್ತಾ ಇರ್ತದೆ. ನಮ್ಗೆ ಒಪ್ಪಿಗೆ ಎಲ್ಲ ಇದು. ಏನು ಹೇಳ್ತೀವಿ ಅಂದರೆ ಈಗ ಅವ್ರ ಅಧಿಕಾರ ಐತಿ, ಅವರು ಮಾಡ್ತಾರೆ. ಈಗ ನಾವು ಅದಕ್ಕೆ ತಕರಾರು ಮಾಡ್ತೀವಿ. ನಮ್ಗೆ ಒಪ್ಪಿಗೆ ಇಲ್ಲ. ಇವಾಗ ನೀವು ಹೋಗ್ಬೇಕಾದ್ರೆ ಮುಂಚೆ ಎಷ್ಟು ಟಿಕೆಟ್ ದುಡ್ಡು ಕೊಡ್ತಾ ಇದ್ರಿ? ನಾವು ಮೊದಲು ಇಲ್ಲಿಂದ ನಾವು ಅಲ್ಲಿಂದ ಬರ್ಬೇಕಾದ್ರೆ 320 ತಗೋತಿದ್ರು ನಮಗೆ, ಅರ್ಧ ಇದು ಕೈ ಬಿಟ್ಟು. ಈಗ 370 ತಗೊಂತಾರೆ. ಈಗ
ಒಂದು 50 ರೂಪಾಯಿ ಜಾಸ್ತಿ ಆದ ಹಾಂ ಹಾಂ ಈಗ ಎಷ್ಟು ಕಷ್ಟ ಆಗುತ್ತೆ ಒಂದೇ ಸಲ ಒಂದು ಬಸ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಹೌದು, ಕಷ್ಟಕ್ಕದ್ರಿ ಮತ್ತು ಈಗ ನಮ್ಮ ಕೆಲಸ ಇರ್ತೈತಿ, ಬರೋಕೆ ಬೇಕಲ್ಲ ನಾವು. ಮೇಡಮ್, ಒಂದು ಕಡೆ ಪುರುಷರಿಗೆ ಫ್ರೀ ಕೊಟ್ಟಿದ್ದಾರೆ, ಅಂದರೆ ಐ ಮೀನ್ ನಿಮಗೆ ಫ್ರೀ ಕೊಟ್ಟಿದ್ದಾರೆ, ಪುರುಷರಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಹೇಳ್ತೀರಾ, ಇದು ನಿಮ್ಗೆ ಒಪ್ಪಿಗೆ ಇದೆಯಾ? ಆ ಥರ ಏನು ಒಪ್ಪಿಗೆ ಇಲ್ಲ. ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಸ್ವಲ್ಪ ಕಡಿಮೆ ಇದು ಆಗಿದ್ರೆ ಚೆನ್ನಾಗಿರೋದು. ಓಕೆ ಮೇಡಮ್, ಒಂದು ಕಡೆ ಶಕ್ತಿ ಯೋಜನೆಯಲ್ಲಿ ನೀವು ಫ್ರೀಯಾಗಿ ಹೋಗ್ತೀರಾ, ಪಾಪ ಅವ್ರು ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಕೊಟ್ಟು ಹೋಗಬೇಕು, ಏನು ಹೇಳ್ತೀರಾ ಇದಕ್ಕೆ? ಅದು ತಪ್ಪು ಅಂತಾನೆ ಅನಿಸ್ತತೆ. ಈಗ ನಮಗೆ ಕಡಿಮೆ ಮಾಡಿದ್ದಾರೆ, ಅವ್ರಿಗೂ ಕಡಿಮೆ ಮಾಡಿದರೆ ಚೆನ್ನಾಗಿರೋದು. ಮೇಡಮ್, ನೀವೇನು ಹೇಳ್ತೀರಾ? ಹೌದು, ತಪ್ಪು. ಯಾಕಂದರೆ ಅವ್ರಿಗೂ ದಿನ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತಲ್ಲಮ್ಮ. ನಾವೇನೋ ಫ್ರೀ ಅಂತ ಓಡಾಡ್ತೀವಿ, ಅವ್ರಿಗೆ ಓಡಾಡೋಕ್ಕೆ ಅವ್ರಿಗೂ ಬಜೆಟ್ ಅದೇ ಥರ ಇರಬೇಕಲ್ವಾ ದಿನ ಓಡಾಡೋರಿಗೆ. ಹಾಂ, ಇವಾಗ ನಿಮ್ಗೆ ಅವಶ್ಯಕತೆ ಇತ್ತು ಶಕ್ತಿ ಯೋಜನೆ ಅಂತ ನಿಮ್ಗೆ ಅನ್ಸುತ್ತಾ ಫ್ರೀಯಾಗಿ ಓಡಾಡೋದು? ಇಲ್ಲ, ಬೇಡದಿತ್ತು. ಯಾಕಂದರೆ ದೇಶಕ್ಕೆ ತುಂಬಾ ತೊಂದರೆ ಆಗುತ್ತೆ. ಈ ಫ್ರೀ ಇದೆ ಅಂತ ಏನು ಮಾಡ್ತಾರೆ, ಎಲ್ಲೂ ಹೋಗದೆ ಇರೋರು 20 ಸರಿ ಹೋಗ್ತಾ ಇದ್ದಾರೆ, ಹೋಗಿದ್ದ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತು ಯಾರು ಬೇಡದೇ ಇರೋರು ಯಾರು ಉಪಯೋಗಿಸ್ಕೊತಾ ಇಲ್ಲ. ಇದು ಕಷ್ಟನೇ. ಯಾಕಂದರೆ ಇವಾಗ ಅವ್ರ ರೀತಿಲೂ ನೋಡಬೇಕಲ್ಲ, ಅವರು ಈ ದೇಶದ ಪ್ರಜೆನೇ ತಾನೆ. ನಾವು ಎಲ್ಲ ಸೌಕರ್ಯ ಉಪಯೋಗಿಸ್ಕೋತೀವಿ, ಅವ್ರಿಗೂ ಅದೇ ಥರ ಹಾಕಿದೆಯಲ್ವಾ. ನನಗೇನೋ ಇದು ಬೇಡ ಆಗಿತ್ತು ಅಂತ ಅನಿಸುತ್ತೆ. ಸೊ ನಮ್ಮ ಜೊತೆ ಕಂಡಕ್ಟರ್ ಕೂಡ ಇದ್ದಾರೆ, ಅವ್ರೇನು ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರು ಪ್ರತಿನಿತ್ಯವೂ ಕೂಡ ಸಾವಿರಾರು ಪ್ರಯಾಣಿಕರನ್ನ ನೋಡ್ತಾರೆ. ಇವಾಗ ನಿನ್ನೆಯಿಂದಲೂ ಕೂಡ ಅವರಿಗೆ ಬೇರೆ ರೀತಿಯಲ್ಲೂ ಕೂಡ ಅನುಭವ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಯಾಣಿಕರು ನಾವು ತಂದಿರೋದೇ ಇಷ್ಟು ದುಡ್ಡು, ನಮ್ಮ ಹತ್ರ ದುಡ್ಡಿಲ್ಲ ಅಂತಾನೂ ಹೇಳಿರ್ತಾರೆ. ಅವ್ರ ಹತ್ರನೂ ಕೇಳ್ತೀನಿ ಅವ್ರಿಗೆ ಯಾವ ರೀತಿ ಅನುಭವ ಆಗಿದೆ ಅಂತ. ಸರ್, ನಿನ್ನೆಯಿಂದನೂ ಕೂಡ ಬಸ್ ದರ ಏರಿಕೆ ಆಗಿರುವಂಥದ್ದು, ನಿಮಗೆ ಪ್ರಯಾಣಿಕರು ಎಲ್ಲರೂ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸೋದು ಅಥವಾ ಅದನ್ನ ರಿಜೆಕ್ಟ್ ಮಾಡ್ತಿರೋದು, ಈ ಥರ ಏನಾದ್ರು ಅನುಭವ ಆಗಿದೆಯಾ? ಕೆಲವ್ರಿಗೆ ಅಸಮಾಧಾನ ಆಗಿದೆ, ಕೆಲವರು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂತ ಇಲ್ಲ. ಹಂಗಾಗಿ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಒಪ್ಪಿಗೆ ಕೊಡ್ತಾ ಇದ್ದಾರೆ. ಓಕೆ ಸರ್. ಸರ್, ಇವಾಗ ಅಂದ್ರೆ ಫಸ್ಟ್ ಎಷ್ಟಿತ್ತು ನಿಮ್ಮ ರೂಟಿಗೆ, ಈಗ ಎಷ್ಟಾಗಿದೆ ಸರ್? ನಮ್ಮ ಕೋಲಾರಿಂದ ಬೆಂಗಳೂರಿಗೆ 74 ರೂಪಾಯಿ ಇತ್ತು, ಈಗ 85 ರೂಪಾಯಿ ಆಗಿದೆ. ಓಕೆ, ಸ್ವಲ್ಪ ಚೇಂಜ್ ಹುಡ್ಕಕ್ಕೆ ಕಷ್ಟ ಏನಾದ್ರು ಆಗ್ತಿದೆ? 5 ರೂಪಾಯಿ ಇಲ್ಲ, ಆ ಥರ UPI ಬಂದಿದೆಯಲ್ಲ, ಹಂಗಾಗಿ ನನಗೆ ಒಳ್ಳೆ ಸಹಾಯ ಆಗ್ತದೆ. ಡಿಜಿಟಲ್ UPI ಆಗ್ತಾ ಇದೆಯಲ್ಲ, ಹಂಗಾಗಿ ಯಾವುದೇ ತೊಂದರೆ ಇಲ್ಲ. ಓಕೆ ಸರ್. ಇದಿಷ್ಟು ಕಂಡಕ್ಟರ್ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ಮತ್ತಷ್ಟು ಮಹಿಳಾ ಪ್ರಯಾಣಿಕರಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಬಹುಶಃ ಎಲ್ಲ ಮಹಿಳಾ ಪ್ರಯಾಣಿಕರು ಕೂಡ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಮೇಡಮ್, ನೀವೇನು ಹೇಳ್ತೀರಾ? ಒಂದ್ ಕಡೆ ನಿಮಗೆ ಫ್ರೀ ಇದೆ, ಬಟ್ ಮನೇಲಿರೋಂಥ ಗಂಡು ಮಕ್ಳಿಗೆ ದುಡ್ಡು ಎಕ್ಸ್ಟ್ರಾ ಇಸ್ಕೋತಿದ್ದಾರೆ, ಏನು ಹೇಳ್ತೀರಾ? ನಮಗೆ ಫ್ರೀ ಇದ್ರೆ ಅವ್ರ ಪಾಪ ಗಂಡು ಮಕ್ಳು ಏನು ಮಾಡೋದು? ಅವ್ರಿಗೂ ಏನೋ ಒಂದು ಸ್ವಲ್ಪ ಕಮ್ಮಿ ಮಾಡಲಿ. ನಮ್ಗೇನೋ ಹೆಣ್ಮಕ್ಳಕ್ಕೆ ಫ್ರೀ ಅಂತೇಳಿ ಇದು ಮಾಡಿದ್ರು. ಅವ್ರ ಗಂಡು ಮಕ್ಕಳು ಪಾಪ ಎಷ್ಟು ಇದು ಬೀಳ್ತಾರೆ, ಅವ್ರಿಗೂ ಅಷ್ಟು ಕಮ್ಮಿ ಮಾಡ್ರಿ. ಇವಾಗ ನೀವು ಫ್ರೀಯಾಗಿ ಅಂದ್ರೆ ನಿಮಗೆ ಫ್ರೀ ಕೊಟ್ಟಿರೋದು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಸಹಾಯ ಆಗ್ತಾ ಇದೆ? ಆಗ್ತದೆ ಸಹಾಯನ ನಮ್ಕಾಗಿ ಬಿಟ್ರೆ ಗಂಡು ಮಕ್ಕಳು ಅವ್ರು ಏನು ಮಾಡೋದು? ಅಂದ್ರೆ ಆ ಫ್ರೀ ಕೊಟ್ಟಿರೋದಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಜಾಸ್ತಿ ಮಾಡಿದಂತ ಹಂಗೇನು ಅನ್ಸ್ತಾ ಇಲ್ಲ. ಸೊ ಇದಿಷ್ಟು ಏನು ಮಹಿಳಾ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಮೇಡಮ್, ನೀವೇನು ಹೇಳ್ತೀರಾ? ಒಂದ್ ಕಡೆ ನಿಮಗೆ ಫ್ರೀ ಇದೆ, ಮತ್ತೊಂದ್ ಕಡೆ ಗಂಡು ಮಕ್ಳ ಹತ್ರ ಇಸ್ಕೊಳ್ತಿದ್ದಾರೆ, ಏನು ಹೇಳ್ತೀರಾ? ಅದು ಎಲ್ಲರಿಗೂ ಫ್ರೀ ಮಾಡಂಗಿದ್ರೆ, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಇಲ್ಲಾಂದ್ರೆ ಅದನ್ನ ಯಾಕೆ ಮಾಡಬೇಕು? ಹೌದಿಲ್ಲ? ಅದಕ್ಕೆ. ಓಕೆ ಮೇಡಮ್, ನೀವೇನು ಹೇಳ್ತೀರಾ? ಮೇಡಮ್, ಎಲ್ಲರಿಗೂ ಫ್ರೀ ಮಾಡಬಾರ್ದು ಅಂತಲ್ಲ. ಈಗ ಹೆಣ್ಮಕ್ಳನ್ನ ಬಿಟ್ಟು ಗಂಡು ಮಕ್ಳನ್ನ ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಹೇಳಿ ಮನೇಲಿ. ಎಕ್ಸ್ಟ್ರಾ ಬೇರೆ ಮಾಡಿದ್ದಾರೆ. ಕಾನಿಷ್ಟು ಸರ್ಕಾರ ಬಂದಾಗಲಿದೆ ಎಲ್ಲ ಜಾಸ್ತಿನೇ ಮಾಡಿರೋರು. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ, ಅದಕ್ಕೆ 2,000 ರೂಪಾಯಿಗೆ ರೇಷನ್ ಎಷ್ಟು ಜಾಸ್ತಿ ಮಾಡವ್ರೆ. ಈಗ ಬಸ್ ಚಾರ್ಜ್ ಎಷ್ಟು ಜಾಸ್ತಿ ಮಾಡವ್ರೆ ಹೇಳ್ತಾರೆ. ಏನು ಅವಶ್ಯಕತೆ ಇದ್ದಿಲ್ಲ ಮೇಡಮ್. ವಾಪಸ್ ತಗೊಳ್ಲಿ. ಯಾವಾಗಿದ್ರು ಟಿಕೆಟ್ ಕೊಡೋರು ಕೊಟ್ಟು ಹೋಗ್ತವ್ರೆ. ಏನು ಅವಶ್ಯಕತೆ ಏನಿಲ್ಲ. ಮೇಡಮ್, ನೀವೇನು ಹೇಳ್ತೀರಾ? ಅವಶ್ಯಕತೆ ಏನಿಲ್ಲ. ಅಲ್ಲ, ಇವಾಗ ಒಂದ್ ಕಡೆ ಇವಾಗ ನೀವು ಟ್ರಿಪ್ ಹೋಗ್ತಿರ್ತೀರಾ, ಪಾಪ ಮನೇಲಿರುವಂತ ಗಂಡು ಮಕ್ಕಳು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹೋಗ್ಬೇಕು ನಿನ್ನೆಯಿಂದನು, ಏನ್ ಹೇಳ್ತೀರಾ ಇದಕ್ಕೆ? ಅದು ಸರಿ ಇಲ್ಲ. ಎಲ್ಲರಿಗೂ ಫ್ರೀ ಮಾಡಬೇಕು, ಇಲ್ಲಾಂದ್ರೆ ಎಲ್ಲರಿಗೂ ಕ್ಯಾನ್ಸಲ್ ಮಾಡಬೇಕು. ಮೇಡಮ್, ನೀವು ಕ್ಯಾನ್ಸಲ್ ಮಾಡೋದೇ ಸರಿ ಮೇಡಮ್. ಯಾಕಂದ್ರೆ ಇದು ಎಲ್ಲರಿಗೂ ಕುಟುಂಬಕ್ಕಂತೂ ಅನಾನುಕೂಲನೇ ಆಗುತ್ತೆ. ಇವಾಗ ಗಂಡಸರು ಬಿಟ್ಟು ನಾವು ಬರೋಕ್ಕಾಗಲ್ಲ, ಹೆಂಗಸ್ರೇನೆ ಒಂದ್ಸತಿ ಹೋಗ್ಬೋದು, ಏನೋ ಫ್ರೀ ಅಂತ ಅಷ್ಟೇ. ಅದು ಬಿಟ್ಟು ನಾವು ಹೋಗೇ ಇಲ್ಲ ಮೇಡಮ್, ನಾವು ಇವಾಗಲೇ ಬರ್ತಿರೋದಷ್ಟೇ. ಇದೇ ಫಸ್ಟ್ ಹೋಗ್ತಿರೋದು, ಬಟ್ ಹೋಗ್ಬೇಕು ಅಂತ ಹೋಗ್ತಿದ್ವಿ ಅಷ್ಟೇ, ಫ್ರೀ ಅಂತ ಹೋಗ್ತಿಲ್ಲ. ಇವಾಗ ಒಂದು KSRTC ಬಿಟ್ಟರು BMTC ಅಷ್ಟೇ 3 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗಿದೆ. ಇದು ದಿನ ಓಡಾಡೋರ್ಗೂ ಕೂಡ ಕಷ್ಟ ಆಗುತ್ತೆ. ಹೌದು ಮೇಡಮ್, ತುಂಬಾನೇ ಕಷ್ಟ. ಇವಾಗ 15% ಅಂದ್ರೆ ಆರ್ಥಿಕವಾಗಿ ಎಲ್ಲರಿಗೂ ಕಷ್ಟನೇ ಆಗುತ್ತೆ.
ಇವಾಗ ಇಲ್ಲಿ ಜಾಸ್ತಿ ಮಾಡಿದ್ದಾರೆ, ಇಲ್ಲಿ ಕಡಿಮೆ ಮಾಡಿದ್ದಾರೆ, ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತಲ್ವಾ, ಅಂದ್ರೆ ಹೆಣ್ಮಕ್ಳು ಕೊಟ್ಬಿಟ್ಟು ಗಂಡ್ ಮಕ್ಳ ಹತ್ರ ಕಿತ್ಕೊಂತ ಇದ್ದಾರೆ. ಅದೇ ತರ ಆಗುತ್ತೆ. ಬಟ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕಲ್ವಾ, ಫ್ಯಾಮಿಲಿಗೆ ಅನುಕೂಲ ಆಗಿಲ್ಲ ಅಂದ್ರೆ ಇದು ಮಾಡಿದ ಏನು ಪ್ರಯೋಜನ ಇಲ್ವೇ ಅಲ್ವಾ. ಒಂದ್ ಕಡೆ ತೆಗಿತಿದ್ದಾರೆ, ಒಂಥರ ಅದೇ ಕೊಡ್ತಾ ಇದ್ದಾರೆ, ಆ ಥರ ಆಗುತ್ತೆ ಅಷ್ಟೇನೆ. ಸರ್ ನೀವು ಏನ್ ಹೇಳ್ತೀರಾ? ನಿಮಗೆ ಜಾಸ್ತಿ ತಗೊಂಡ್ ಇವಾಗ ಹೋಗ್ತಾ ಇದ್ದಾರೆ, ಪಕ್ಕದಲ್ಲಿ ಇರೋರು ಫ್ರೀ ಆಗಿ ಹೋಗ್ತಾ ಇದ್ದಾರೆ, ನೀವು ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಬೇಕು, ಏನ್ ಹೇಳ್ತಿದ್ದೀರಾ? ಮೇಡಮ್ ನಮ್ದೇನಿಲ್ಲ ಮೇಡಮ್, ನಾವು ಎಷ್ಟು ದುಡ್ಡು ಪರವಾಗಿಲ್ಲ. ಇವಾಗ ಒಬ್ಬೊಬ್ರು ಹೇಳ್ತಾರೆ ಫ್ರೀ ಆಗಿದ್ರು ಓಕೆ ಅಂತಾರೆ, ಒಬ್ಬೊಬ್ರು ನಾವು ದುಡ್ಡು ಕೊಡ್ತೀರ ಅಂದ್ರೆ ಅಂಥವ್ರಿಗೆ ದುಡ್ಡು ಕೊಟ್ಟೆ ಟಿಕೆಟ್ ಕೊಡಲಿ. ಒಬ್ರು ಹೇಳ್ತಾರಲ್ಲ ಒಪಿನಿಯನ್, ಪಾಪ ಬಡವ್ರು ಇರ್ತಾರೆ, ಅವ್ರು ದುಡ್ಡು ಇರಲ್ಲ, ಫ್ರೀ ಆಗಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಒಬ್ರು ಹೇಳ್ತಾರೆ ನಮ್ಗೆ ಇದೇ ಬೇಡ, ಬಸ್ ಟಿಕೆಟೇ ಬೇಡ, ನಾವು ದುಡ್ಡೇ ಕೊಡ್ತಾರೆ, ಅಂಥವ್ರು ಟಿಕೆಟ್ ದುಡ್ಡು ಕೊಡಲಿ ತಗೊಳ್ಳಿ ಅಷ್ಟೇ ಮೇಡಮ್. ನಮ್ದು ಇದು ಇವಾಗ ಎಷ್ಟು ಕೊಟ್ರಿ ಸರ್ ಟಿಕೆಟಿಗೆ? ಇನ್ನೂ ಇಲ್ಲ ಮೇಡಮ್, ಇವಾಗ ತಗೊಂತೀರಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಆದ್ರೂ ಪಕ್ಕದಲ್ಲಿ ಇರೋರು ಫ್ರೀ ಆಗಿ ಹೋಗ್ತಿದ್ದಾರೆ, ನಿಮಗೆ ಬೇಜಾರಾಗಲ್ವಾ? ಇಲ್ಲ ನಮ್ಗೇನಿಲ್ಲ, ಸಂತೋಷ, ಇನ್ನು ಪಾಪ ಫ್ರೀಯಾಗಿ ಮಾಡಲಿ ಅಂತ ನಮ್ಮ ಇದು, ನಮ್ಗೆ ಬೇಜಾರಿಲ್ಲ ಮೇಡಮ್. ಅಲ್ಲ ಸ್ವಲ್ಪ ಜನ ಅಂತಾರಲ್ಲ ನಾವು ದುಡ್ಡು ಕೊಟ್ಟು ಹೋಗ್ತಾರೆ, ದುಡ್ಡೇ ಕೊಡಲ್ಲ ಅಂಥವ್ರಿಗೆ ದುಡ್ಡು ಕೊಟ್ಟು ಟಿಕೆಟ್ ಕೊಡು ಅಂತ ತಗೊಬೇಕು ಅಂತ ನಮ್ಮ ಜಾಸ್ತಿ ಮಾಡಿದ್ದಾರೆ ಸರ್, ನಿಮಗೆ ಇದನ್ನ ಏನು ಹೇಳ್ತೀರಾ? 15% ಜಾಸ್ತಿ ಮಾಡಿದ್ರೆ ನಮ್ಗೇನು ಅನಿಸ್ತಲ್ಲ ಮೇಡಮ್, ಪರವಾಗಿಲ್ಲ, ಓಕೆ ಅದೇನು ಪರವಾಗಿಲ್ಲ. ಇಲ್ಲ ಜಾಸ್ತಿ ಮಾಡಿರೋ ತಪ್ಪು ಮೇಡಮ್ನವ್ರೆ, ಅವ್ರಿಗೆ ಮಾಡಬಾರ್ದಾಗಿತ್ತು. ಮನೇಲಿ ನಮಗಂತೂ ಏನು ಕೆಲಸಗಳಿರಲ್ಲ, ಮನೇಲಿ ಗಂಡಂದ್ರ ಮೇಲೆ ಜಗಳನ ಮಾಡ್ಕೊಂಡು ಬರ್ತೀರಿ ನಾವು, ಅಂಥ ಕೆಲಸ ಮಾಡೋಕ್ಕವ್ರಿ ಏನು ಫ್ರೀ ಏನು ಬೇಕಾಗೇ ಇಲ್ಲ ನಮ್ಗೆ ಹೆಂಗಸ್ರುಗಳಿಗೆ, ದುಡ್ಡು ಕೊಟ್ಟೇ ಹೋಗೋಣ. ಈ ಫ್ರೀ ಕೆಲಸನೂ ಬೇಡ, ಈ ಬಾಧೆನೂ ಬೇಡ, ಅಷ್ಟೇನಿಲ್ಲ. ಇದಿಷ್ಟು ಏನು ಮಹಿಳಾ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ನಾವು ನಿನ್ನೆಯಿಂದ ನೋಡಿದಾಗ ಪುರುಷ ಪ್ರಯಾಣಿಕರು ಸಾಕಷ್ಟು ಇದಕ್ಕೆ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಕೇವಲ ಪುರುಷ ಪ್ರಯಾಣಿಕರು ಅಷ್ಟೇ ಅಲ್ಲದೆ ಏನು ಉಚಿತ ಸೇವೆಯನ್ನ ಬಳಸ್ತಾ ಇರುವಂತಹ ಮಹಿಳಾ ಪ್ರಯಾಣಿಕರಲ್ಲೂ ಕೂಡ ಇದು ಅಸಮಾಧಾನ ಇದೆ. ಯಾಕಂತ ಹೇಳಿದ್ರೆ ಇವಾಗ ನಾವೆಲ್ಲರೂ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಫ್ರೀಯಾಗಿ ಹೋಗ್ತೀವಿ, ಆದ್ರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಗಂಡ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು ಇವರು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ಹೋಗ್ಬೇಕು. ಒಂದ್ ಕಡೆ ನಮಗೆ ಫ್ರೀ ಕೊಟ್ಟು ನಮ್ಮಿಂದ ಕೊಡ್ತಾ ಇರುವಂತಹ ಹಣದಿಂದ ಅವ್ರ ಹತ್ರ ಕಿತ್ಕೊಳ್ತಾ ಇದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.